ಇಡೀ ಜಗತ್ತು ಅದರ ಬಗ್ಗೆನೇ ಮಾತಾಡ್ತಾ ಇದೆ. ದಿನ ಬೆಳಗಾದರೆ ಅದರದ್ದೇ ಸುದ್ದಿ. ಜಗತ್ತು ಆಧುನಿಕತೆಯೆಡೆಗೆ ಸಾಗದಂತೆಲ್ಲ ದೇಶಗಳ ನಡುವಿನ ದ್ವೇಷಮಯ ಸ್ಥಿತಿಯೂ ಸಹ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಾನೇ ಇದೆ. ಬಹುತೇಕ ಭೂಮಂಡಲದ ರಾಷ್ಟ್ರಗಳು 2 ವಿಭಿನ್ನ ಶಕ್ತಿ ಕೇಂದ್ರಗಳಾಗಿ ವಿಭಜನೆಗೊಂಡಿವೆ. ಆಧುನಿಕ ವಿಜ್ಞಾನದ ಮಹಾನ್ ಸಂಶೋಧನೆ ಅಂತ ಪರಿಗಣಿಸ್ತಾ ಇರುವಂಥ ಅಣುಶಕ್ತಿಯ ಹೆಸರಿನಲ್ಲಿ ಪರಸ್ಪರ ಬೆದರಿಕೆಗಳನ್ನು ಒಡ್ಡಿಕೊಳ್ತಾ ಇವೆ ಈ 2 ಶಕ್ತಿಗಳು. ತೀರಾ ಇತ್ತೀಚೆಗೆ ಇರಾನ್ ಮತ್ತು ಇಸ್ರೇಲ್ನ ನಡುವಿನ ಸಂಘರ್ಷದ ಹಿನ್ನೆಲೆಯಲ್ಲಿ ಅಣ್ವಸ್ತ್ರದ ಬೈವು ಸಹ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಹಾಗಾದರೆ ನಿಜಕ್ಕೂ ಅಣ್ವಸ್ತ್ರ ಪ್ರಯೋಗ ಅಂದರೆ ಏನಾಗುತ್ತೆ? ಭಾರಿ ವಿಸ್ಫೋಟದೊಂದಿಗೆ ಒಂದಷ್ಟು ಭೂಭಾಗವೇ ನಾಶವಾಗಿ ಬಿಡ್ತದೆಯಾ? ಅಣ್ವಸ್ತ್ರ ಅಂದರೆ ನಮ್ಮ ದೀಪಾವಳಿಯ ಪಟಾಕಿಯ ಎಷ್ಟೋ ಪಾಲು ಸ್ಫೋಟ ಕೇಳಿಸ್ತದೆಯೇ? ಅಥವಾ ಕೇವಲ ಸ್ಫೋಟವೇ? ಅಥವಾ ಸದ್ದಿಲ್ಲದೆ ಆಗುವ ವಿನಾಶವೇ? ವಿಕಿರಣ ಸೋರಿಕೆಯಿಂದ ಮನುಕುಲದ ಮೇಲಿನ ಅಪಾಯಗಳು ಏನು? ಅಷ್ಟಕ್ಕೂ ಈ ವಿಕಿರಣ ಸೋರಿಕೆ ಅಂತಂದರೆ ಏನು? ಪರಿಸರದ ಮೇಲೆ ಅಣ್ವಸ್ತ್ರ ರಾಸಾಯನಿಕಗಳು ಬೀರುವಂಥ ದುಷ್ಪರಿಣಾಮಗಳು ಏನು? ಆಧುನಿಕ ಜಗತ್ತಿನ ಮೇಲೆ ಹೆಚ್ಚುತ್ತಿರುವಂಥ ಅಣು ವಿಕಿರಣ ಭೀತಿ ಇತ್ಯಾದಿಗಳ ಕುರಿತು ಇವತ್ತಿನ ಸಂಚಿಕೆಯಲ್ಲಿ ಅತ್ಯಂತ ಸರಳವಾಗಿ ವಿವರಿಸುವಂಥ ಒಂದು ಪ್ರಯತ್ನವನ್ನು ಈ ಸಂಚಿಕೆ ಮಾಡ್ತಾ ಇದೆ. ನಮಸ್ಕಾರ, ನಾನು ರಾಧಾಕೃಷ್ಣ ಭಡ್ತಿ. ಹಸಿರುವಾಸಿ ಚಾನೆಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ. ಪ್ರಸ್ತುತ ಜಗತ್ತು ಅಣ್ವಸ್ತ್ರ ಯುದ್ಧದ ಭೀತಿಯ ನೆರಳಿನಲ್ಲಿ ನಿಂತಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಇತ್ತೀಚಿನ ಉದ್ವಿಗ್ನತೆಯ ಸ್ಥಿತಿಯು ಅಣ್ವಸ್ತ್ರ ಸಂಘರ್ಷದ ಸಾಧ್ಯತೆಯನ್ನು ಇನ್ನಷ್ಟು ಹೆಚ್ಚಿಸಿರುವುದಂತೂ ಸತ್ಯ. ಇದು ಮಾನವ ಕುಲ ಮತ್ತು ಪರಿಸರದ ಮೇಲೆ ನಿರೀಕ್ಷೆಗೂ ಮೀರಿದ ದುಷ್ಪರಿಣಾಮವನ್ನು ಬೀರಬಹುದು ಎಂಬ ಮಾತು ಹಿಂದಿನಿಂದಲೂ ಕೇಳಿಬರ್ತಾನೆ ಇದೆ. ಆ ಭಯಾನಕ ಸಾಧ್ಯತೆ ಎಷ್ಟು, ಏನು, ಎತ್ತ ಎಂಬುದನ್ನು ಗಮನಿಸೋದಾದರೆ ಮೊದಲು ಅಣ್ವಸ್ತ್ರ ಅಂದರೆ ಏನು, ಅದರ ಪ್ರಯೋಗದಿಂದ ಏನಾಗುತ್ತೆ ಅನ್ನೋದು ತಿಳ್ಕೊಬೇಕು ಸ್ನೇಹಿತರೆ. ನಾವೆಲ್ಲ ಅಂದ್ಕೊಂಡಿರೋದು ಪಟಾಕಿಯ ಬಹಳ ದೊಡ್ಡ ಸ್ವರೂಪ ಅಣ್ವಸ್ತ್ರ ಅಂತ. ಹಾಗಲ್ಲ. ಅದು ಮಾತ್ರ ಅಲ್ಲ, ಅಣ್ವಸ್ತ್ರ ಪ್ರಯೋಗದಿಂದ ಸ್ಫೋಟಗಳು ಅಥವಾ ಬೆಂಕಿ ಕಾಣಿಸ್ಕೊಳ್ಳೋದು ನಿಜ, ಆದರೂ ಹಾಗೆ ಅದು ಹೊರಗೆ ಬರೋದಿಲ್ಲ. ಇದೊಂಥರ ಬಾಟಲಿ ಒಳಗಿರುವಂಥ ಭೂತ ಇದ್ದ ಹಾಗೆ. ಮುಚ್ಚಳವನ್ನು ತೆಗೆಯುತ್ತಿದ್ದ ಹಾಗೆ ಹೊರಬರುವ ಭೂತ ಯಾವುದೇ ಸ್ವರೂಪದಲ್ಲಿ ಕಾಣಿಸ್ಕೊಳ್ಬೋದು ಅಥವಾ ಕಾಣಿಸಿಕೊಳ್ಳದೆ ನಮ್ಮನ್ನು ಬಿಡದೆ ಕಾಡಬಹುದು. ಆದರೆ ಸ್ನೇಹಿತರೆ, ಅಣ್ವಸ್ತ್ರ ಅನ್ನೋದು ಈ ಕಲ್ಪನೆಯ ಭೂತ ಅಲ್ಲ. ಇದು ಭೀತಿ ಹುಟ್ಟಿಸುವ ಅಥವಾ ಭಯಾನಕವಾಗಿ ನಮ್ಮನ್ನು ಕಾಡುವಂಥ ಕೇವಲ ದುಸ್ವಪ್ನ ಅಲ್ಲ, ಇದು ವಾಸ್ತವ ಸತ್ಯ. ಈಗಾಗಲೇ ಹೇಳಿದಂತೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸೋದಾದರೆ ಜೂನ್ 13, 2025 ಅಂದರೆ ಮೊನ್ನೆ ಇರಾನ್ನ ಅಣ್ವಸ್ತ್ರ ಸಂಗ್ರಹಾಗಾರದ ಮೇಲೆ ಭಾರೀ ದಾಳಿಯನ್ನು ಮಾಡುತ್ತೆ. ಇದಕ್ಕೆ ಕಾರಣ ಇಷ್ಟೇ, ಇರಾನ್ ಅಣ್ವಸ್ತ್ರ ಕೈಗೆತ್ತಿಕೊಳ್ಳುವ ಸನ್ನಾಹದಲ್ಲಿ ಹಿಂದೆಂದಿಗಿಂತಲೂ ಇಂದು ತೀರಾ ಹತ್ತಿರಕ್ಕೆ ಬಂದಿದೆ ಅನ್ನುವಂಥ ಅನುಮಾನ ಅಥವಾ ಗುಮಾನಿ ಇಸ್ರೇಲ್ ಮತ್ತು ಇಸ್ರೇಲ್ನ ಬೆಂಬಲಿಸ್ತಾ ಇರುವಂಥ ಅಮೆರಿಕಕ್ಕೆ ಕಾಡಿತ್ತು. ಈ ದಾಳಿಯ ನಂತರ ಅಮೆರಿಕದ ವಾಯುದಾಳಿಗಳು ಮತ್ತು ಇರಾನ್ನ ಪ್ರತೀಕಾರದ ಕ್ಷಿಪಣಿ ದಾಳಿಗಳು ನಡೆದಿದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ ಸ್ನೇಹಿತರೆ. ಇದೀಗ ಇವತ್ತು ಅಂದರೆ ಜೂನ್ 25 ಅಮೆರಿಕ ಅಧ್ಯಕ್ಷ ಟ್ರಂಪ್ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದೀನಿ ಅಂತ ಒಂದು ಪ್ರಹಸನವನ್ನು ಮಾಡಿದ್ದಾರೆ. ಉದ್ವಿಗ್ನತೆ ಇಷ್ಟಾದರೂ ಹೊಗೆಯಾಡ್ತಾನೇ ಇದೆ, ಯುದ್ಧ ನಿಂತಂತೆ ಕಾಣಲಿಲ್ಲ. ಹಾಗಂತೂ ಅಣ್ವಸ್ತ್ರ ಪ್ರಯೋಗ ಸಾಧ್ಯತೆಯಿಂದ ಜಗತ್ತು ಪಾರಾಗಿದೆ ಅಂದ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ. ಪ್ರಾಥಮಿಕ ಗುಪ್ತಚರ ವರದಿಗಳು ಹೇಳೋ ಪ್ರಕಾರ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಭಾರೀ ದಾಳಿಯಿಂದ ಇರಾನ್ ತನ್ನ ಅಣ್ವಸ್ತ್ರ ಯೋಜನೆಯನ್ನು ಕೆಲವು ದಿನಗಳ ಮಟ್ಟಿಗೆ ಅಥವಾ ತಿಂಗಳ ಮಟ್ಟಿಗೆ ಮಾತ್ರ ಮುಂದೂಡಿರಬಹುದು. ನೆನಪಿಡಿ, ಯಾವುದೇ ಕಾರಣಕ್ಕೂ ಅದು ಅಣ್ವಸ್ತ್ರಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿಲ್ಲ ಅಥವಾ ಶಸ್ತ್ರತ್ಯಾಗವನ್ನು ಮಾಡಿಲ್ಲ. ಇರಾನ್ನ ಸಂಸತ್ತು ಈಗಾಗಲೇ UN ಪರಮಾಣು ವೀಕ್ಷಣಾ ಸಂಸ್ಥೆಯೊಂದಿಗಿನ ಸಹಕಾರವನ್ನು ಸ್ಥಗಿತಗೊಳಿಸುವ ನಿರ್ಧಾರವನ್ನು ಕೈಗೊಂಡಿದ್ದನ್ನು ನಾವು ಮರೆಯೋಕ್ಕಾಗೋದಿಲ್ಲ ಸ್ನೇಹಿತರೆ. ಹಾಗಾದರೆ ಮುಂದೇನಾಗ್ಬೋದು? ಎಲ್ಲರಲ್ಲೂ ಪ್ರಶ್ನೆ ಸಹಜ. ಪರಮಾಣು ಭದ್ರತಾ ತಜ್ಞರು ಈ ಸಂಘರ್ಷವನ್ನು ಥ್ರೆಶೋಲ್ಡ್ ವಾರ್ ಅಂತ ಕರೀತಾರೆ. ಇದು ಅಣ್ವಸ್ತ್ರ ಹೊಂದಿರುವ ರಾಷ್ಟ್ರ ಅಣ್ವಸ್ತ್ರ ತಯಾರಿಸಲು ಮುಂದಾಗಿರುವ ಶತ್ರುವನ್ನು ಅಂದರೆ ತನ್ನ ಶತ್ರುವನ್ನು ತಡೆಯಲಿಕ್ಕೆ ಬಲವಾಗಿ ಬಳಸುವಂಥ ಹೊಸ ಮತ್ತು ಭಯಾನಕವಾದಂಥ ಅಸ್ತ್ರವೇ ಥ್ರೆಶೋಲ್ಡ್ ವಾರ್.
ಈ ಪರಿಸ್ಥಿತಿಯಲ್ಲಿ ಯಾವುದೇ ಕಡೆಯವರು ಹಿಂದೆ ಸರಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಕ್ಷಣದಲ್ಲಿ ಅಪಾಯಕಾರಿ ಪರಿಸ್ಥಿತಿ ಜಗತ್ತಿಗೆ ಸೃಷ್ಟಿಯಾಗಬಹುದು. ಇನ್ನು ಜಾಗತಿಕ ಅಣ್ವಸ್ತ್ರ ಶಸ್ತ್ರಾಗಾರವನ್ನು ಅವಲೋಕಿಸೋದಾದರೆ ನಮ್ಮೆದುರು ಭಯಾನಕವಾದಂಥ ಅಂಕಿಅಂಶಗಳು ತೆರೆದುಕೊಳ್ತವೆ. ಈ ವರ್ಷ ಅಂದರೆ 2025ರ ಆರಂಭದಲ್ಲಿ ಪ್ರಪಂಚದಲ್ಲಿ ಒಟ್ಟು 12,241 ಅಣ್ವಸ್ತ್ರಗಳು ಇದ್ದವು ಅಂತವೆ ಅಂಕಿಅಂಶಗಳು. ಇವುಗಳಲ್ಲಿ ಸುಮಾರು 9,614 ಸೈನಿಕ ಬಳಕೆಗಾಗಿ ಸಿದ್ಧ ಆಗಿದ್ದಾವೆ. ಮತ್ತು ಸುಮಾರು 2,100 ಅಸ್ತ್ರಗಳನ್ನು ತೀವ್ರ ಸನ್ನದ್ಧ ಸ್ಥಿತಿಯಲ್ಲಿ ಆಯಾ ರಾಷ್ಟ್ರಗಳು ಇಟ್ಕೊಂಡಿವೆ. ಅಂದರೆ ಯಾವುದೇ ಕ್ಷಣದಲ್ಲೂ ಇವುದು ಆಯಾ ದೇಶಗಳಿಂದ ಬಳಕೆ ಆಗ್ಬೋದು, ಪ್ರಯೋಗಕ್ಕೆ ಒಳಗಾಗ್ಬೋದು, ಶತ್ರುಗಳ ಮೇಲೆ ದಾಳಿಗೆ ಇದನ್ನು ಬಳಸಬಹುದು. ಎರಡು ಬಲಾಢ್ಯ ಶಕ್ತಿ ಕೇಂದ್ರಗಳು ಅಂತ ಅನಿಸ್ಕೊಂಡಿರುವಂಥ ರಷ್ಯಾ ಮತ್ತು ಅಮೆರಿಕ ಎರಡರಲ್ಲೇ ಒಟ್ಟಾರೆ ಪ್ರಪಂಚದ 87% ಅಣ್ವಸ್ತ್ರಗಳು ಇದೆ. ಅಂದರೆ ಜಗತ್ತನ್ನು ಅವು ಯಾವ ಪರಿ ತಮ್ಮ ಮುಷ್ಟಿಯಲ್ಲಿ ಹಿಡಿದಿಟ್ಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ, ಹವಣಿಸ್ತಾ ಇದ್ದಾವೆ ಅನ್ನೋದು ಅರ್ಥ ಮಾಡ್ಕೊಳ್ಬೋದು. ಇವೆರಡೂ ಬಲಾಢ್ಯ ದೇಶಗಳ ನಡುವೆ ನೇರವಾಗಿ ಯುದ್ಧ ನಡೆದಿಲ್ಲ, ಆದರೂ ಶೀತಲ ಸಮರ ಒಳಗೆ ನಡೀತಾನೇ ಇದೆ. ಅದು ಯಾವತ್ತಿಗೂ ನಿಂತೇ ಇಲ್ಲ. ಗೆಳೆಯರೆ, ತೀರಾ ಮೊನ್ನೆಯ ದಶಕಗಳವರೆಗೂ ಪರಸ್ಪರ ನಡೆಸಿದ ಅಣ್ವಸ್ತ್ರ ನಿಯಂತ್ರಣದ ಯುಗ ಈಗ ಕೊನೆಗೊಳ್ತಾ ಇರುವಂಥ ವಾಸನೆ ಬಲವಾಗಿ ರಾಚುತ್ತಾ ಇದೆ. ಎರಡೂ ಕಡೆ ಅಣ್ವಸ್ತ್ರ ಶಸ್ತ್ರಾಗಾರಗಳ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮಾತುಗಳಲ್ಲಿ ಪದೇ ಪದೇ ಅಣ್ವಸ್ತ್ರ ಪ್ರಯೋಗದ ಪ್ರಸ್ತಾವನೆ ಎರಡೂ ದೇಶದ ನಾಯಕರುಗಳಿಂದ ಕೇಳಿ ಬರ್ತಾನೆ ಇವೆ. ನೇರವಾಗಿ ಅಲ್ಲದಿದ್ದರೂ ಅವೆರಡರ ಬೆಂಬಲಿತ ದೇಶಗಳಿಂದ ಶಸ್ತ್ರಾಸ್ತ್ರ ನಿಯಂತ್ರಣ ಒಪ್ಪಂದಗಳ ಪರಿತ್ಯಾಗದ ಸ್ಪಷ್ಟವಾದಂಥ ಪ್ರವೃತ್ತಿ ಹೆಚ್ಚುತ್ತಾ ಇರೋದು ಕಂಡು ಬರ್ತಾ ಇದೆ. ಇತ್ತೀಚೆಗೆ ಇರಾನ್ ಸಂಸತ್ತು ಈ ಬಗ್ಗೆ ನಿರ್ಣಯವನ್ನು ಕೈಗೊಂಡಿರುವುದು ಇದಕ್ಕೆ ಸ್ಪಷ್ಟವಾದಂಥ ಸಾಕ್ಷಿ. ಇನ್ನು ಏಷ್ಯಾದ ದೇಶಗಳ ವಿಚಾರಕ್ಕೆ ಬಂದರೆ ಚೀನಾದ ಶಸ್ತ್ರಾಗಾರ ಇತ್ತೀಚಿನ ದಿನಗಳಲ್ಲಿ ವೇಗವಾಗಿ ಬೆಳೆಯುತ್ತಿರುವಂಥದ್ದು ಅತ್ಯಂತ ಗಮನಾರ್ಹ. ಅದರಲ್ಲೂ ಭಾರತ ನಾವು ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಸಂಗತಿ. ಚೀನಾ ಪ್ರಸ್ತುತ ವರ್ಷಕ್ಕೆ ಸುಮಾರು 100 ಹೊಸ ಅಣ್ವಸ್ತ್ರಗಳನ್ನು ತನ್ನ ಸ್ಟಾಕ್ನಲ್ಲಿ ಪೇರಿಸಿ ಇಡ್ತಾ ಇದೆ. ಇದೇ ಪ್ರವೃತ್ತಿ ಮುಂದುವರೆದರೆ ಒಂದು ದಶಕದ, ಅಂದರೆ ಈಗ ನಡೀತಾ ಇರುವಂಥ ದಶಕದ ಅಂತ್ಯದ ವೇಳೆಗೆ ಚೀನಾ ಕನಿಷ್ಠ ರಷ್ಯಾ ಅಥವಾ ಅಮೇರಿಕಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಆ ಎರಡೂ ದೇಶಗಳಷ್ಟೇ ಅಂತರ್ಖಂಡೀಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹೊಂದಿದ ದೇಶವಾಗಿ ಹೊರಹೊಮ್ಮೋದು ಅನುಮಾನ ಇಲ್ಲ. ಸಾಂಪ್ರದಾಯಿಕ ವೈರಿಗಳಾದ ನಾವು ಮತ್ತು ಪಾಕಿಸ್ತಾನ, ಅಂದರೆ ಭಾರತ ಮತ್ತು ಪಾಕಿಸ್ತಾನ ತಮ್ಮ ತಮ್ಮ ಶಸ್ತ್ರಾಗಾರಗಳನ್ನು ವಿಸ್ತರಿಸ್ತಾ ಇರುವಂಥದ್ದು ಗುಟ್ಟಾಗಿ ಉಳಿದದ್ದೇನೂ ಅಲ್ಲ. ಸ್ನೇಹಿತರೆ, ಹಾಗಾದರೆ ನಿಜಕ್ಕೂ ಅಣ್ವಸ್ತ್ರ ಪ್ರಯೋಗ ಅಂದರೆ ಏನು? ಒಂದೊಮ್ಮೆ ಯಾವುದೇ ದೇಶದಿಂದ ಅಣ್ವಸ್ತ್ರ ಪ್ರಯೋಗ ನಡೆದೇ ಬಿಟ್ಟರೆ ಸ್ಫೋಟವಾದ ತಕ್ಷಣದ ಪರಿಣಾಮಗಳು ಏನಾಗಬಹುದು ನೋಡೋಣ ಬನ್ನಿ. ಅಣ್ವಸ್ತ್ರ ಸ್ಫೋಟದ ತಕ್ಷಣದ ಪರಿಣಾಮ ನಾವು ಅಂದುಕೊಂಡಂತೆ ಕೇವಲ ದೀಪಾವಳಿ ಪಟಾಕಿಗಿಂತ ಅದೆಷ್ಟೋ ಪಟ್ಟು ಹೆಚ್ಚಿನ ಭಾರೀ ಶಬ್ದ ಅಥವಾ ಬೆಂಕಿ ಕಾಣಿಸಿಕೊಂಡು ಸುತ್ತಮುತ್ತಲಿನ ಎಲ್ಲವೂ ಸುಟ್ಟು ಕೊರಕಲಾಗಿ ಬಿಡೋದು ಅಷ್ಟೇ ಅಲ್ಲ. ಸದ್ದಿಲ್ಲದೆ ತೀವ್ರವಾದಂಥ ಅಣ್ವಸ್ತ್ರ ವಿಕಿರಣ ವಾತಾವರಣಕ್ಕೆ ಬಿಡುಗಡೆ ಆಗ್ತವೆ. ಮುಖ್ಯವಾಗಿ ಗಾಮಾ ಕಿರಣಗಳು ಮತ್ತು ನ್ಯೂಟ್ರಾನ್ಗಳು ಅಣ್ವಸ್ತ್ರ ಪ್ರಯೋಗವಾದ ತಾಣದಿಂದ ಸಾವಿರಾರು ಕಿಲೋಮೀಟರ್ವರೆಗಿನ ವಾತಾವರಣಕ್ಕೆ ಸೇರಿಸುತ್ತವೆ ಮತ್ತು ಪಸರಿಸುತ್ತವೆ. ಸ್ಫೋಟದ ಕೇಂದ್ರದಲ್ಲಿ, ಅಂದರೆ ಎಲ್ಲಿ ಅಣ್ವಸ್ತ್ರ ಪ್ರಯೋಗ ಆಗುತ್ತೋ ಆ ಕೇಂದ್ರದಲ್ಲಿ ಭೂಮಿಯ ತಾಪಮಾನ ಇದ್ದಕ್ಕಿದ್ದಂತೆ ನೀವು ಕಲ್ಪನೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, 7,000 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಏರಿಬಿಡುತ್ತೆ ಸ್ನೇಹಿತರೆ. ಅಲ್ಲಿರುವಂಥ ಆ ಉಷ್ಣಾಂಶಕ್ಕೆ ಆ ಸುತ್ತಮುತ್ತಲಿನ ಪರಿಸರದಲ್ಲಿ ಇರುವಂಥ ಎಲ್ಲ ಜೀವ ಜಂತುಗಳು ಸಹ ಕೇವಲ ಭಸ್ಮ ಆಗೋದಲ್ಲ, ಅವಶೇಷವೇ ಸಿಗದೇ ಇರುವಂತೆ ಕ್ಷಣದಲ್ಲಿ ಆವಿಯಾಗಿ ಮೇಲಕ್ಕೆ ಹೊರಟೋಗ್ಬಿಡುತ್ತೆ. ಅಂತಂದರೆ ಆ ತಾಪ ಎಷ್ಟು ದೊಡ್ಡದು ಅನ್ನೋದು ನಿಮಗೆ ಅರ್ಥ ಆಗ್ಬೋದು. ಅದನ್ನೇ ನಾನು ಬಾಟ್ಲಿ ಒಳಗಿನ ಭೂತ ಅಂತ ಕರೆದಿದ್ದು. ನಾವೆಲ್ಲ ಅಂದ್ಕೊಂಡಿದ್ದು ಈಗ ಬಾಂಬ್ ದಾಳಿಗಳು ಆದಂತೆ ಅಣ್ವಸ್ತ್ರ ದಾಳಿಯೂ ಆಗುತ್ತೆ. ರಾಕೆಟ್ನಲ್ಲಿ ತಗೊಂಡೋಗಿ ಅಣ್ವಸ್ತ್ರವನ್ನು ಕೆಳಗಡೆ ಹಾಕ್ತಾರೆ, ಅದು ಢಮಾರ್ ಅಂತ ವಿಸ್ಫೋಟ ಆಗುತ್ತೆ. ಹೀಗೆಲ್ಲ ಪರಿಕಲ್ಪನೆಗಳು ನಮಗಿವೆ. ಹಾಗಲ್ಲ, ನಿಜವಾಗಿ ಅಣ್ವಸ್ತ್ರ ಪ್ರಯೋಗ ಅಂತಂದರೆ ವಿಕಿರಣವನ್ನು ಸೂಸುವಂಥ ಅಪಾಯಕಾರಿ ಅನಿಲವನ್ನು ವಾತಾವರಣಕ್ಕೆ ಬಿಡುಗಡೆಗೊಳಿಸೋದು. ದೆವ್ವ ಅಥವಾ ಭೂತ ಬಾಟಲಿಂದ ಹೊರಬಂದ ನಂತರ ಯಾವುದೇ ಅವತಾರವನ್ನು ತಾಳಬಹುದಲ್ಲ ಸ್ನೇಹಿತರೆ. ಹಾಗೆಯೇ ಈ ವಿಕಿರಣಗಳು
ಇದರ ಭೀಕರತೆ ಎಷ್ಟಿರುತ್ತೆ ಅಂತಂದರೆ 1 ಮೆಗಾಟನ್ ಸ್ಫೋಟಕ್ಕೆ 10 ಸೆಕೆಂಡ್ಗಳಲ್ಲಿ ಬೆಂಕಿಯ ಚೆಂಡು 1 ಮೈಲಿ ವ್ಯಾಸವನ್ನು ಅಂದರೆ 1 ಮೈಲಿಯ ಸುತ್ತಳತೆಯನ್ನು ತಲುಪಿಬಿಟ್ಟಿರುತ್ತದೆ. ಇದು ಕೇವಲ 1 ಸೆಕೆಂಡ್ನಲ್ಲಿ ಆಗುವಂಥದ್ದು. ಇಂಥ ಭಾರಿ ಉಷ್ಣ ಫ್ಲಾಶ್ ಅನೇಕ ಸೆಕೆಂಡುಗಳವರೆಗೆ ಉರಿತಾನೇ ಇರುತ್ತೆ. ಈ ತೀವ್ರ ಶಾಖದಿಂದ ಏನು ಬೇಕಾದರೂ ಆಗಿಬಿಡಬಹುದು. ಬೆಂಕಿಯನ್ನು ಹೊತ್ತಿಸಬಲ್ಲದು ಅಥವಾ ದೊಡ್ಡ ಥರ್ಮೋನ್ಯೂಕ್ಲಿಯರ್ ಸ್ಫೋಟದಿಂದ 20 ಮೈಲಿಗಳ ದೂರದವರೆಗೆ ಎಲ್ಲವೂ ಕ್ಷಣದಲ್ಲಿ ಆವಿಯಾಗಿ ಬಿಟ್ಟು ಬಿಡಬಹುದು. ಇದನ್ನು ವಿಜ್ಞಾನದ ಪರಿಭಾಷೆಯಲ್ಲಿ ಬ್ಲಾಸ್ಟ್ ವೇವ್ ಅಂತ ಕರೆಯಲಾಗುತ್ತೆ. ಈ ಬ್ಲಾಸ್ಟ್ ವೇವ್ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಹರಡುತ್ತೆ. ಭೂಮಿಯ ಎಷ್ಟೋ ಆಳದಲ್ಲಿ ನೆಲಮಾಳಿಗೆಯಲ್ಲಿ ನಾನು ಅಡಕೊಂಡಿರ್ತೇನೆ, ಭದ್ರವಾಗಿರ್ತೇನೆ ಅಂದರೂ ಸಾಧ್ಯವೇ ಇಲ್ಲ. ನಾವು ಅದರ ಒಳಗೆ ಕುಳಿತಿದ್ರೂ ನಮ್ಮನ್ನು ಅದು ಬಿಡುವುದಿಲ್ಲ. ಹತ್ತಿರದಲ್ಲಿರುವಂಥ ಕತೆ ಈ ಥರದ. ಆದರೆ ಇನ್ನು 100 ಕಿಲೋಮೀಟರ್ ದೂರದವರೆಗೂ ಇದರ ವ್ಯತಿರಿಕ್ತ ಪರಿಣಾಮ ಚಾಚಿ ಶ್ವಾಸಕೋಶದ ಹಾನಿ, ಮೂಗು, ಕಿವಿ, ಕಣ್ಣುಗಳಿಗೆ ಧಕ್ಕೆ ಬರುವುದು ಮತ್ತು ಆಂತರಿಕ ರಕ್ತಸ್ರಾವ ಇತ್ಯಾದಿಗಳನ್ನು ಕ್ಷಣದಲ್ಲಿ ಉಂಟು ಮಾಡುವಂಥ ಶಕ್ತಿ ಈ ವಿಕಿರಣಗಳಿಗೆ ಅಥವಾ ಈ ವಿಸ್ಫೋಟಕ್ಕೆ ಇರುತ್ತೆ ಸ್ನೇಹಿತರೆ. ಹಾಗಾದರೆ ಇಂಥ ಅಣ್ವಸ್ತ್ರದ ದಾಳಿಯ ಪರಿಣಾಮ ಅಥವಾ ವಿಕಿರಣದ ಪರಿಣಾಮ ಪರಿಸರದ ಮೇಲೆ ಏನಾಗುತ್ತೆ, ಭೂಮಂಡಲದ ಮೇಲೆ ಏನಾಗುತ್ತೆ, ಮಾನವ ಜನಾಂಗದ ಮೇಲೆ ಏನಾಗುತ್ತೆ ಅನ್ನೋದು ಅತ್ಯಂತ ಕುತೂಹಲಕಾರಿ ಪ್ರಶ್ನೆ. ನಾವೆಲ್ಲ ಅಂದುಕೊಂಡಂತೆ ಕೇವಲ ಕಲ್ಪನೆಯಲ್ಲಿ ಹಾಗಾಗಿ ಬಿಡ್ಬೋದು, ಹೀಗಾಗಿ ಬಿಡ್ಬೋದು, ದೀರ್ಘಕಾಲಿಕ ಕಾಯಿಲೆಗಳು ಬರಬಹುದು ಅನ್ನೋದೆಲ್ಲ ಕಲ್ಪನೆಯೇ ವಿನಃ ವಾಸ್ತವದಲ್ಲಿ ಇದನ್ನು ಜಗತ್ತು ಪರಿಪೂರ್ಣವಾಗಿ ಈವರೆಗೆ ಕಂಡಿಲ್ಲ. ಜಪಾನ್ನ ಹಿರೋಶಿಮಾ ಮತ್ತು ನಾಗಾಸಾಕಿಯ ಒಂದು ಉದಾಹರಣೆಯನ್ನು ಇಟ್ಟುಕೊಂಡು ಹೇಳಬಹುದಾದರೆ, ಭೂಮಂಡಲದ ಅರ್ಧ ಭಾಗ ಒಂದು ದೇಶದ ಮೇಲಿನ ಅಣ್ವಸ್ತ್ರ ಪ್ರಯೋಗದಿಂದಾಗಿ ಸಂಪೂರ್ಣವಾಗಿ ನಾಶವಾಗುವ ಸಾಧ್ಯತೆ ಇದೆ ಅನ್ನುವಂಥ ಆತಂಕವನ್ನು ವಿಜ್ಞಾನಿಗಳು ವ್ಯಕ್ತಪಡಿಸುತ್ತಾರೆ. ವಾಸ್ತವದಲ್ಲಿ ಇದರ ಅಂಕಿಅಂಶಗಳು, ಪರಿಣಾಮಗಳು ಏನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೆ ನಮಸ್ಕಾರ.